ನಮಸ್ಕಾರ. ಮಹಾಯುದ್ಧದಲ್ಲಿ ಇನ್ನೂ ಟಿಕೆಟ್ ಪರವಾನೆ ನಡೀತಾ ಇದೆ. ಟಿಕೆಟ್ನ ಜಟಾಪಟಿ ಪ್ರತಿ ಸಲದ ಎಲೆಕ್ಷನ್ನಲ್ಲೂ ನಡೀತಾನೆ ಇರುತ್ತೆ, ಎಲ್ಲ ಪಕ್ಷಗಳಲ್ಲೂ ನಡೀತಿರುತ್ತೆ, ಹೊಸದಲ್ಲ. ಬಟ್ ನನಗೆ ಬಹಳ ಆಶ್ಚರ್ಯ ಆಗುವಂಥದ್ದು, ತುಂಬ ಅಮೇಝಿಂಗ್ ಅಂತ ಅನಿಸೋದು ಏನಂತಂದರೆ, ನಮ್ಮ ರಾಜಕೀಯ ಪಕ್ಷಗಳು, ರಾಜಕಾರಣಿಗಳು ಒಂದೊಂದು ಟಿಕೆಟ್ ಹಂಚುವಾಗ ಕೂಡ ಎಷ್ಟೆಲ್ಲ ಲೆಕ್ಕಾಚಾರ ಮಾಡ್ತಾರೆ ಅಂತ ನಮಗೆ ಹೊಳದೇ ಇರೋದಿಲ್ಲ. ಈ ಥರದ್ದೆಲ್ಲ ಅಂಶಗಳು ಒಬ್ಬ ಕ್ಯಾಂಡಿಡೇಟ್ನ ಸೆಲೆಕ್ಟ್ ಮಾಡುವಾಗ ಇರುತ್ತಾ ಅಂತ ಆ ಥರದ ಭಯಂಕರ ಲೆಕ್ಕಾಚಾರಗಳು ನಡೀತವೆ. ಆ ಲೆಕ್ಕಾಚಾರಗಳ ಕಾರಣದಿಂದಾಗಿ ಅನೇಕ ಸಂದರ್ಭಗಳಲ್ಲಿ ಟಿಕೆಟ್ ಕೊಡೋದು ಕಡೇ ಗಳಿಗೆ ತನಕ ಗೊಂದಲ ಮುಂದುವರೆದೇ ಇರುತ್ತೆ. ಈ ಸಲ ಬಹುತೇಕ ಎಲ್ಲ ಪಕ್ಷಗಳಲ್ಲೂ ಒಂದು ಮಟ್ಟದ ಕ್ಲಾರಿಟಿ ಇದೆಯೇನೋ ಅಂತ ಮೇಲ್ನೋಟಕ್ಕೆ ಅನಿಸಿದ್ರು ಕೂಡ ಒಳಗೆ ತುಂಬ ಆಟಗಳು ನಡೀತಾ ಇವೆ. ಇಟ್ಸ್ ಲೈಕ್ ಎ ಗೇಮ್ ಆಫ್ ಚೆಸ್ ಅಂತ ನಾನು ಹೇಳ್ತಾ ಇರ್ತೀನಿ. ರಾಜಕಾರಣ ಯಾವಾಗಲೂ ಟಿಕೆಟ್ ಕೊಡೋ ಸಂದರ್ಭ ಬಂದಾಗಂತೂ ನಮ್ಮ ರಾಜಕಾರಣಿಗಳು ಮತ್ತು ನಮ್ಮ ರಾಜಕೀಯ ಪಕ್ಷಗಳ ಲೆಕ್ಕಾಚಾರಗಳಿಗೆ ನಿಜವಾಗಲೂ ನಾವು ಬೆರಗಾಗಬೇಕು ಅಂತ ಅನಿಸುತ್ತೆ. ಕಾಂಗ್ರೆಸ್ಸಿನ 12 ಕ್ಷೇತ್ರಗಳಿನ್ನೂ ಕಗ್ಗಂಟಾಗೆ ಉಳಿದಿದೆ. ಭಾರತೀಯ ಜನತಾ ಪಕ್ಷದ ಕನಿಷ್ಠ 4 ಕ್ಷೇತ್ರಗಳಲ್ಲಿ ಇನ್ನೂ ಸ್ವಲ್ಪ ಗೊಂದಲ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. JDS ಈಗ ತಾನೇ 12 ಕ್ಷೇತ್ರಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಒಟ್ಟು 28 ಕ್ಷೇತ್ರಗಳ ಎಲ್ಲ ಅಭ್ಯರ್ಥಿಗಳು ನಮ್ಮ ಕಣ್ಣು ಮುಂದೆ ಬರೋ ಹೊತ್ತಿಗೆ ಬಹುಶಃ ಈ ವಾರ ಮುಗಿಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ವಾರದ ಕೊನೆ ಹೊತ್ತಿಗೆ ಒಂದು ಕ್ಲಿಯರ್ ಪಿಕ್ಚರ್ ಎಮರ್ಜ್ ಆಗಬಹುದೇನೋ. ಬಟ್ ಆ ಲೆಕ್ಕಾಚಾರಗಳಿವೆಯಲ್ಲ, ಅದು ತುಂಬ ಇಂಟ್ರೆಸ್ಟಿಂಗ್ ಅಂತ ಅಂದ್ಕೊಂಡು ಅದನ್ನೇ ನಾನಿವತ್ತು ನಮ್ಮ ಚರ್ಚೆಯ ವಿಷಯವನ್ನಾಗಿ ಮಾಡ್ಕೊಂಡಿದ್ದೇನೆ. ನಾನು ಆವಾಗಲೇ ಹೇಳ್ತಾ ಇದ್ದೆ ಏನೆಲ್ಲ ಲೆಕ್ಕಾಚಾರಗಳು ಅಭ್ಯರ್ಥಿಗಳ ಆಯ್ಕೆಯಲ್ಲಿ ನಡೀತವೆ ಅಂತ. ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಇವತ್ತು ನನ್ನ ಜೊತೆ ಸ್ಟುಡಿಯೋದಲ್ಲಿ 3 ಹಿರಿಯ ಮುಖಂಡರಿದ್ದಾರೆ. ನಾನು ಮೊದಲು ಅವ್ರನ್ನ ಪರಿಚಯ ಮಾಡಿಕೊಟ್ಬಿಡ್ತೀನಿ. ಕಾಂಗ್ರೆಸ್ಸಿನ ಹಿರಿಯ ಮುಖಂಡರಾದ VR ಸುದರ್ಶನ್ ಅವರು, JDSನ ಮಧು ಸೀತಪ್ಪನವರು, ಭಾರತೀಯ ಜನತಾ ಪಕ್ಷದ ರಘುನಾಥ್ ಮಲ್ಕಾಪುರಿ ಅವರು. 3 ಜನಕ್ಕೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಮ್ಮ ಹತ್ರ ಮಾತಾಡಲಿಕ್ಕೆ ಮುಂಚೆ ಐ ಥಿಂಕ್ ಐ ಹ್ಯಾವ್ ಟು ಟಾಕ್ ಟು ಮೈ ಡೆಲ್ಲಿ ರಿಪೋರ್ಟರ್. ಡೆಲ್ಲಿಯಲ್ಲಿ ಪ್ರಶಾಂತ್ ನಾಥು ಇದ್ದಾರೆ. ಪ್ರಶಾಂತ್, ವೆಲ್ಕಮ್ ಟು ದ ಶೋ. ಬಹಳ ಇಂಟ್ರೆಸ್ಟಿಂಗ್ ಲೆಕ್ಕಾಚಾರಗಳು ನಡೀತಾ ಇವೆ. ತಾವು ದೆಹಲಿಯಿಂದ ನಿರಂತರವಾಗಿ ವರದಿ ಮಾಡ್ತಾನೇ ಇದ್ದೀರಿ. ಆ್ಯಕ್ಚುಲಿ ದೆಹಲಿಯ ವರದಿ ಯಾಕೆ ಮುಖ್ಯ ಆಗುತ್ತೆ ಅಂತಂದರೆ, ನಮ್ಮ ರಾಜ್ಯ ರಾಜಕಾರಣದ ಬಹುತೇಕ ಎಲ್ಲ ಲೆಕ್ಕಾಚಾರಗಳು ನಡೆಯೋದು ದೆಹಲಿನಲ್ಲಿ. ಸ್ವಲ್ಪ ಮಟ್ಟಿಗೆ ಕಂಪ್ಲೀಟ್ಲಿ JDSನ್ನು ಹೊರತುಪಡಿಸಿ ಕಾಂಗ್ರೆಸ್, ಭಾರತೀಯ ಜನತಾ ಪಕ್ಷ, ಅವೆರಡೂ ಪಕ್ಷಗಳ ಲೆಕ್ಕಾಚಾರಗಳು ದೆಹಲಿಯಲ್ಲಿ ತುಂಬ ಜೋರಾಗಿ ನಡೀತಿವೆ. ಆ್ಯಕ್ಚುಲಿ ಏನು ನಡೀತಾ ಇದೆ ಪ್ರಶಾಂತ್? ಅನಂತ, ಕಾಂಗ್ರೆಸ್ಸಿನ ಪೂರ್ತಿ ಲೆಕ್ಕಾಚಾರಗಳು ನಡೀತಾ ಇರತಕ್ಕಂಥದ್ದು ದೆಹಲಿಯಲ್ಲಿ. ಯಾಕಂದರೆ ಹೈಕಮಾಂಡ್ ಅಂತಿಮವಾಗಿ ಎಲ್ಲವನ್ನು ನಿರ್ಧರಿಸಬೇಕಾಗತ್ತೆ. ಕಾಂಗ್ರೆಸ್ನ ಇನ್ನೂ 12 ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆ ಬಾಕಿ ಇದೆ. ಮಾರ್ಚ್ 8ರಂದು ಸಭೆ ಸೇರಿದಾಗ ಒಂದಿಷ್ಟು ಕ್ಲಿಯರ್ ಪಿಕ್ಚರ್ ಬರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಲಾಯಿತು. ಆದರೆ ಇನ್ನೂವರೆಗೂ ಕೂಡ ಬಂದಂತಿಲ್ಲ. ಇನ್ನಷ್ಟು ಕಗ್ಗಂಟಾಗ್ತಾ ಸಾಗ್ತಾ ಇದೆ. ಯಾಕೆಂದರೆ ಜಾತೀಯ ಲೆಕ್ಕಾಚಾರಗಳು, BJP ಒಂದು ಕಡೆ ಒಂದು ಜಾತಿಯ ಮತಗಳನ್ನು ಪಡಿತಕ್ಕಂಥ ಪ್ರಯತ್ನವನ್ನು ಮಾಡಿ ಅದಕ್ಕೆ ತಕ್ಕಂಥ ಕಾಂಬಿನೇಷನ್ ಮಾಡುತ್ತೆ. ಆದರೆ ಕಾಂಗ್ರೆಸ್ ಸಾಮಾಜಿಕ ನ್ಯಾಯದ ದೃಷ್ಟಿಕೋನವನ್ನಿಟ್ಕೊಂಡು ವಿನಬಿಲಿಟಿ, ಸರ್ಕಾರ ಇದೆ, ಆ್ಯಂಟಿ ಇನ್ಕಂಬನ್ಸಿ ಕೇಂದ್ರದ್ದು, ರಾಜ್ಯದ ಲೆಕ್ಕಾಚಾರಗಳು, ಇವೆಲ್ಲವುಗಳನ್ನು ಇಟ್ಕೊಂಡು ಟಿಕೆಟ್ ಹಂಚಿಕೆ ಮಾಡಲು ಹೊರಟಿದೆ. ಮುಂಬೈ ಕರ್ನಾಟಕದ ಬಿಜಾಪುರ ಹೊರತುಪಡಿಸಿದರೆ ಯಾವುದೇ ಸೀಟ್ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಯಾಕಂದರೆ ಬೆಳಗಾವಿನಲ್ಲಿ ಮೊದಲು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಟಿಕೆಟ್ ಅಂತಕ್ಕಂಥದ್ದನ್ನು ಘೋಷಿಸಲಾಗಿತ್ತು. ಕಡೆಯ ಗಳಿಗೆಯಲ್ಲಿ ಮಹಾರಾಷ್ಟ್ರದ 2 ಮಾಜಿ ಮುಖ್ಯಮಂತ್ರಿಗಳು, ಒಬ್ಬ ಹಾಲಿ ಮುಖ್ಯಮಂತ್ರಿ, ಒಬ್ಬ ಮಾಜಿ ಮುಖ್ಯಮಂತ್ರಿ ಅಶೋಕ್ ಚೌಹಾಣ್, ಪೃಥ್ವಿರಾಜ್ ಚೌಹಾಣ್ ರಂಗಕ್ಕೆ ಧುಮುಕಿದ್ದಾರೆ. ಹೀಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬದಲಿಗೆ ಮರಾಠಿ ಕ್ಯಾಂಡಿಡೇಟ್ಗೆ ಟಿಕೆಟ್ ಕೊಡಿ ಅಂತಕ್ಕಂಥ ಒಂದು ಬಲವಾಗಿರ್ತಕ್ಕಂಥ ಕೂಗಿದೆ. IPS ಅಧಿಕಾರಿ ಹೇಮಂತ್ ನಿಂಬಾಳ್ಕರ್ ಅವರ ಪತ್ನಿ ಅಂಜಲಿ ನಿಂಬಾಳ್ಕರ್ ಹೆಸರನ್ನು ಓಡಿಸಲಾಗ್ತಾ ಇದೆ. ಒಂದು ವೇಳೆ ಚಿಕ್ಕೋಡಿಯಲ್ಲಿ ಪ್ರಕಾಶ್ ಹುಕ್ಕೇರಿ ಸಿದ್ದರಾಮಯ್ಯನವರ ಒಂದು ಒತ್ತಡಕ್ಕೆ ಒಳಗಾಗಿ ಸ್ಪರ್ಧಿಸಿದ್ದೇ ಆದಲ್ಲಿ ಲಿಂಗಾಯತ್ ಮರಾಠ ಕಾಂಬಿನೇಷನ್ ಅಡಿಯಲ್ಲಿ ಬೆಳಗಾವಿಯಲ್ಲಿ 2 ಸ್ಥಾನಗಳನ್ನು ನೀಡಬೇಕು ಅಂತಕ್ಕಂಥದ್ದು. ಇಲ್ಲವಾದಲ್ಲಿ ಚಿಕ್ಕೋಡಿ ಕ್ಷೇತ್ರ ಕ್ಷಮಿಸಿ, ಇದು ಜಾತಿಯ ಲೆಕ್ಕಾಚಾರಗಳಲ್ಲೇ ನಡೀತಾ ಇರೋದ್ರಿಂದ ನಾನು ಜಾತಿಯ ಮಾತನ್ನ ಹೇಳಲೇಬೇಕಿದೆ. ಕುರುಬ ಕ್ಯಾಂಡಿಡೇಟ್ಗೆ ಕೊಡಬೇಕು ಅಂತಕ್ಕಂಥ ಒಂದು ಮಾತು. ಇಲ್ಲವಾದಲ್ಲಿ ಬಾಗಲಕೋಟೆ ಸ್ಥಾನವನ್ನು ಕೂಡ ಅದಕ್ಕೆ ತಡೆ ಹಿಡಿಯಲಾಗಿದೆ.
ಬಾಗಲಕೋಟೆಯಲ್ಲಿ ಅಜಯ್ ಕುಮಾರ್ ಸರ್ನಾಯಕ್ ಪ್ರಬಲವಾಗಿ ಕೇಳಿ ಬರ್ತಾ ಇರತಕ್ಕಂಥ ಹೆಸರು. ಒಂದು ವೇಳೆ ಇಡೀ ರಾಜ್ಯದಲ್ಲಿ ಎಲ್ಲೂ ಕುರುಬರಿಗೆ ಕೊಡ್ಲಿಕ್ಕೆ ಸಾಧ್ಯವಾಗದೆ ಹೋದರೆ ಬಾಗಲಕೋಟೆಯಲ್ಲಿ ಕೊಡಬೇಕು, ಅಲ್ಲಿ ಡಿಫಾಲ್ಟ್ ಆಗಿ ಡಾಕ್ಟರ್ ದೇವರಾಜ್ ಪಾಟೀಲ್ಗೆ ದೊರೀಬಹುದು ಅಂತಕ್ಕಂಥ ಮಾತು. ಇನ್ನು ಬಿಜೆಪಿಯ ರಾಜ್ಯಾಧ್ಯಕ್ಷ ಪ್ರಹ್ಲಾದ್ ಜೋಶಿ ವಿರುದ್ಧ ಯಾವ ಕ್ಯಾಂಡಿಡೇಟ್ ಕೊಡಬೇಕು ಅಂತಕ್ಕಂಥದ್ದು ಇನ್ನೂ ಡಿಸೈಡ್ ಆಗ್ತಾ ಇಲ್ಲ. ಎಚ್ ಕೆ ಪಾಟೀಲ್ ಹಾವೇರಿಯಲ್ಲಿ, ಯಾಕಂದರೆ ಸ್ವಾತಂತ್ರ್ಯ ಸಿಕ್ಕ ನಂತರ ಇಲ್ಲಿಯವರೆಗೆ ಹಾವೇರಿಯಲ್ಲಿ ಕಾಂಗ್ರೆಸ್ ಅಲ್ಪಸಂಖ್ಯಾತ ವರ್ಗಕ್ಕೆ ಟಿಕೆಟ್ ಕೊಡ್ತಾ ಬಂದಿದೆ. ಈ ಬಾರಿ ಅದನ್ನು ಬದಲಿಸಿ ಎಂದು 6 ಶಾಸಕರು, ಗದಗ ಹಾವೇರಿಯ 6 ಶಾಸಕರು ಹೈಕಮಾಂಡ್ಗೆ ಪತ್ರವನ್ನು ಬರೆದಿದ್ದಾರೆ. ಯಾಕಂದರೆ ಧಾರವಾಡ ಮತ್ತು ಹಾವೇರಿಯ ಮಧ್ಯದಲ್ಲಿ ಒಂದು ಶಿಗ್ಗಾಂವ್ ಅಂತಕ್ಕಂಥ ಏನು ಕ್ಷೇತ್ರ ಇದೆ, ಬೊಮ್ಮಾಯಿಯವರ ಕ್ಷೇತ್ರ, ಅಲ್ಲಿ ಮುಸ್ಲಿಂ ಬಾಹುಳ್ಯ ಜಾಸ್ತಿ ಇರೋದ್ರಿಂದ ಅದು ಧಾರವಾಡಕ್ಕೆ ಬಂದಿದೆ. ಧಾರವಾಡಕ್ಕೆ ಶಿಫ್ಟ್ ಮಾಡಿ ಅಂತಕ್ಕಂಥ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಎಚ್ ಕೆ ಪಾಟೀಲ್ ಈ ಒತ್ತಡವನ್ನು ಆಸ್ಕರ್ ಫರ್ನಾಂಡಿಸ್ ಮೂಲಕ ಹೈಕಮಾಂಡ್ ಮೇಲೆ ಹಾಕ್ತಿದ್ದಾರೆ. ಹೀಗಾಗಿ ಈಗಿದ್ದ ಪಕ್ಷದಲ್ಲಿ ಹಾವೇರಿಯಿಂದ ಅಲ್ಪಸಂಖ್ಯಾತ ಸ್ಥಾನ ಧಾರವಾಡಕ್ಕೆ ಶಿಫ್ಟ್ ಆದೋದ್ರೆ ಕ್ಯಾಂಡಿಡೇಟ್ ಯಾರು, ಇಲ್ಲವಾದಲ್ಲಿ ಧಾರವಾಡಕ್ಕೆ ಕ್ಯಾಂಡಿಡೇಟ್ ಯಾರು ಅಂತಕ್ಕಂಥದ್ದು ನಿರ್ಧಾರವಾಗಿಲ್ಲ. ಎರಡೂ ಇಂಟರ್ ಕನೆಕ್ಟೆಡ್, ಧಾರವಾಡ ಮತ್ತು ಹಾವೇರಿ. ಹೀಗಾಗಿ ಅವುಗಳನ್ನು ಪೆಂಡಿಂಗ್ ಇಡಲಾಗಿದೆ. ಇನ್ನೊಂದು ಪ್ರಮುಖ ಕ್ಷೇತ್ರ ಕೊಪ್ಪಳ ಕ್ಷೇತ್ರ. ಇಡೀ ಹೈದರಾಬಾದ್ ಕರ್ನಾಟಕದ 5 ಕ್ಷೇತ್ರಗಳಲ್ಲಿ ಒಂದಾದರೂ ಲಿಂಗಾಯತ್ ಕ್ಯಾಂಡಿಡೇಟ್ ಕೊಡಬೇಕು ಅಂತಕ್ಕಂಥದ್ದು ಖರ್ಗೆ ಧರ್ಮ್ ಸಿಂಗ್ ಹಿಡಿದಿರ್ತಕ್ಕಂಥ ಬಿಗಿಪಟ್ಟು. ಯಾಕೆಂದರೆ ಬೀದರ್, ಗುಲ್ಬರ್ಗ, ರಾಯಚೂರು, ಬಳ್ಳಾರಿಯಲ್ಲಿ ಅದು ಕೊಡ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಹೀಗಾಗಿ ಕೊಪ್ಪಳಕ್ಕೆ ಲಿಂಗಾಯತರನ್ನು ಕೊಡಿ ಅಂತಕ್ಕಂಥದ್ದು ಖರ್ಗೆ ಪಟ್ಟು. ಸಿದ್ದರಾಮಯ್ಯ ಹಿಂದೊಮ್ಮೆ ಕೊಪ್ಪಳದಲ್ಲಿ ಸ್ಪರ್ಧಿಸಿದ್ರು. ಹೀಗಾಗಿ ಕೊಪ್ಪಳದಲ್ಲಿ ಕುರುಬರಿಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥ ಪ್ರಯತ್ನವನ್ನು ಸಿದ್ದರಾಮಯ್ಯ ಮಾಡ್ತಿದ್ದಾರೆ. ಅಮ್ರೇಗೌಡ ಬಯ್ಯಾಪುರ್ ವರ್ಸಸ್ ಅಲ್ಲಿನ ಜಿಲ್ಲಾ ಅಧ್ಯಕ್ಷ ಬಸವರಾಜ್ ಹಿಟ್ನಾಳ್ ನಡುವೆ ಟೈಟ್ ಕಂಟೆಸ್ಟ್ ಇದೆ. ಎಲ್ಲವೂ ನಿರ್ಧಾರವಾಗ್ತಕ್ಕಂಥದ್ದು ಅಂತಿಮವಾಗಿ ಜಾತಿಯ ಲೆಕ್ಕಾಚಾರಗಳ ಮೇಲೆ ಅಂತಕ್ಕಂಥದ್ದು. ಇನ್ನೊಂದು ಇಂಟ್ರೆಸ್ಟಿಂಗ್ ಕ್ಷೇತ್ರ ಕಾರವಾರ ಕ್ಷೇತ್ರ. ಅಲ್ಲಿ ಮದಗಜಗಳ ಕಾಳಗ ಇದೆ. ಆರ್ ವಿ ದೇಶಪಾಂಡೆ ತನ್ನ ಪುತ್ರ ಪ್ರಶಾಂತ್ ದೇಶಪಾಂಡೆಗೆ ಟಿಕೆಟ್ ಕೇಳ್ತಿದ್ದಾರೆ. ಅನಂತ್ ಕುಮಾರ್ ಹೆಗಡೆಯನ್ನು ಸೋಲಿಸಬೇಕಾದ್ರೆ ಬ್ರಾಹ್ಮಣ ಮತಗಳನ್ನು ಕಾಂಬಿನೇಷನ್ ಆಗಿಟ್ಕೊಂಡು ಮುಸ್ಲಿಂ, ದಲಿತ, ಹಿಂದುಳಿದ ವರ್ಗದ ಮತಗಳು ಬರಬೇಕು ಅಂತಕ್ಕಂಥದ್ದು ದೇಶಪಾಂಡೆ ಮುಂದಿಡ್ತಿರ್ತಕ್ಕಂಥ ಲೆಕ್ಕಾಚಾರ. ಆದರೆ ಜೈಪುರದ ರಾಜ್ಯಪಾಲರು 10 ಜನತದ ಮೇಲೆ ತನ್ನದೇ ಆಗಿರ್ತಕ್ಕಂಥ ಒತ್ತಡವನ್ನು ಹಾಕ್ತಾ ಇದ್ದಾರೆ. ತನ್ನ ಪುತ್ರ ನಿವೇದಿತ ಅಳ್ವಾಗೆ ಕೊಡಿ, ಇಡೀ ರಾಜ್ಯದಲ್ಲಿ ಕ್ರಿಶ್ಚಿಯನ್ ಸಮುದಾಯಕ್ಕೆ ಟಿಕೆಟ್ ಕೊಟ್ಟಿಲ್ಲ, ನನಗೆ ಕೊಡಿ ಅಂತಕ್ಕಂಥದ್ದನ್ನು ಮಾರ್ಗರೇಟ್ ಅಳ್ವಾ ಹೇಳ್ತಿದ್ದಾರೆ. ಇವೆಲ್ಲವುಗಳ ಮಧ್ಯೆ ಹರಿಪ್ರಸಾದ್ ಕೂಡ ನಾನು ಈಡಿಗ, ಹೀಗಾಗಿ ಕಾರವಾರದಲ್ಲಿ ಈಡಿಗ ಮತಗಳಿವೆ, ಹಿಂದೊಂದು ಕಾಲಕ್ಕೆ ಅಲ್ಲಿ ಈಡಿಗ ಸಂಸದರಿದ್ರು, ಹೀಗಾಗಿ ನನಗೆ ಕೊಡಿ ಅಂತಕ್ಕಂಥದ್ದು ತ್ರಿಮದಗಜಗಳ ಕಾಳಗ ಅಂತಕ್ಕಂಥದ್ದು ಕಾರವಾರ ಪರಿವರ್ತನೆ ಆಗಿದೆ. ಶಿವಮೊಗ್ಗ ಕ್ಷೇತ್ರದಲ್ಲಿ ಕೂಡ ಇನ್ನೂ ನಿರ್ಧಾರವಾಗ್ತಾ ಇಲ್ಲ. ಕಾಗೋಡು ತಿಮ್ಮಪ್ಪ ನಿಂತರೆ ಯಡಿಯೂರಪ್ಪನವರ ವಿರುದ್ಧ ಒಂದು ಸೆಣಸಾಟಕ್ಕೆ ಉತ್ತಮವಾಗಬಹುದು ಅಂತಕ್ಕಂಥದ್ದು ಸಿದ್ದರಾಮಯ್ಯನವರ ಲೆಕ್ಕಾಚಾರ. ಕಾಗೋಡು ತಿಮ್ಮಪ್ಪ ಸ್ಪೀಕರ್ ಸ್ಥಾನ ಬಿಟ್ಟು ಬಂದು ಸಂಸದರಾಗಲಿಕ್ಕೆ ಇಷ್ಟವೂ ಪಡ್ತಾ ಇಲ್ಲ ಅಂತಕ್ಕಂಥದ್ದು. ಹೀಗಾಗಿ ಕಿಮ್ಮನೆ ರತ್ನಾಕರ್ ಕಡೆಯ ಗಳಿಗೆಯಲ್ಲಿ ನಿಲ್ಬಹುದಾ ಅಂತಕ್ಕಂಥದ್ದು. ಯಾಕಂದರೆ ಕ್ಲೀನ್ ಇಮೇಜ್, ತೀರ್ಥಹಳ್ಳಿಯ ಶಾಸಕರು ಹೌದು, ಆ ಕಾರಣದಿಂದ ಅವರ ಹೆಸರನ್ನು ಕೂಡ ಪ್ರಯತ್ನಿಸಲಾಗ್ತಾ ಇದೆ. ಒಂದು ವೇಳೆ ಕಾರವಾರದಲ್ಲಿ ದೇಶಪಾಂಡೆ ಪುತ್ರರಿಗೆ ಕೊಡ್ಲಿಕ್ಕೆ ಸಾಧ್ಯವಾಗದೆ ಹೋದರೆ ಶಿವಮೊಗ್ಗದಲ್ಲಿ ಕಡೆಯ ಗಳಿಗೆಯಲ್ಲಿ ಬ್ರಾಹ್ಮಣರಿಗೆ ಕೊಡಬಹುದಾ ಅಂತಕ್ಕಂಥದ್ದು ಕೂಡ ಒಂದು ಫ್ಲೋಟ್ ಮಾಡ್ತಾ ಇರತಕ್ಕಂಥ ಅಂಶ. ಹೀಗೆ ಜಾತಿಯ ಲೆಕ್ಕಾಚಾರಗಳ ಮೇಲೆಯೇ ಎಲ್ಲವೂ ಅಂತಿಮವಾಗಿ ನಿರ್ಧರಿತವಾಗಲಿದೆ. ಚಿತ್ರದುರ್ಗದಲ್ಲಿ ಮಾತ್ರ ಒಂದು ಯಾವ ಕಮ್ಯುನಿಟಿಗೆ ಕೊಡಬೇಕು ಅಂತಕ್ಕಂಥದ್ದು ನಿರ್ಧರಿತವಾಗಿದೆ. ಯಾಕಂದರೆ ಮೀಸಲು ಕ್ಷೇತ್ರ. ಬೋವಿಗಳು ಶಿವರಾಜ್ ತಂಗಡ್ಗಿ ನೇತೃತ್ವದಲ್ಲಿ ಅಲ್ಲಿ ತುಂಬ ನಮಗೆ ಟಿಕೆಟ್ ಕೊಡಿ ಅಂತಕ್ಕಂಥ ಒತ್ತಡವನ್ನು ಹೇರಿದ್ರು, ಅದಕ್ಕೆ ನಿರಾಕರಿಸಲಾಗಿದೆ. ದಲಿತ ಎಡವರ್ಗಕ್ಕೆ ಈ ಸೀಟ್ ಕೊಡ್ತೀವಿ ಅಂತಕ್ಕಂಥದ್ದನ್ನು ಈಗ ನಿರ್ಧರಿಸಲಾಗಿದೆ. ಸಚಿವ ಆಂಜನೇಯ ನಿಂತರೆ ಉತ್ತಮ ಅಂತಕ್ಕಂಥದ್ದು ಇಡೀ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕೇಳಿಬರ್ತಾ ಇರ್ತಕ್ಕಂಥ ಅಭಿಪ್ರಾಯ. ಮುಖ್ಯಮಂತ್ರಿಗಳಿಗೂ ಈ ಅಭಿಪ್ರಾಯವಿದೆ. ಆದರೆ ಆಂಜನೇಯ ಅವರಿಗೆ ಸಚಿವ ಸ್ಥಾನ ಬಿಟ್ಟು ದೆಹಲಿಯಲ್ಲಿ ಬಂದು ಕೂಡ್ಲಿಕ್ಕೆ ಇಷ್ಟ ಇಲ್ಲ ಅಂತಕ್ಕಂಥದ್ದು. ಹೀಗಾಗಿ ಆಂಜನೇಯ ಅವ್ರಿಗೆ ಕೊಡಬೇಕಾ ಅಥವಾ ಪ್ರಶಾಂತ್, ಹೇಳಿ. ನನಗೆ ಭಾಳ ಆಶ್ಚರ್ಯ ಆಗೋದು, ಇಷ್ಟೆಲ್ಲ ಲೆಕ್ಕಾಚಾರಗಳನ್ನು, ಇಷ್ಟೆಲ್ಲ ಪಾರ್ಟಿಗಳದನ್ನು ಇಷ್ಟು ನಿರರ್ಗಳವಾಗಿ ನೆನಪಿಟ್ಕೊಂಡು ಹೇಳ್ತಿರಲ್ಲ ನೀವು. ಐ ಥಿಂಕ್ ಯು ಕ್ಯಾನ್ ಬಿ ಎ ವಂಡರ್ಫುಲ್ ಅಡ್ವೈಸರ್ ಟು ಎ ಪೊಲಿಟಿಷಿಯನ್. ಬಟ್ ನಮ್ಮ ಜೊತೆನೇ ಇದ್ದೀರಿ, ಭಾಳ ಖುಷಿ ವಿಷಯ. ನನಗೆ ಆಶ್ಚರ್ಯ ಆಗೋದು, ಇಷ್ಟೆಲ್ಲ ಜಾತಿ ಲೆಕ್ಕಾಚಾರಗಳನ್ನು ಹಾಕ್ತಾರಲ್ಲ, ಡಸ್ ಇಟ್ ಆಲ್ವೇಸ್ ವರ್ಕ್? ಅದು ವರ್ಕ್ ಆಗೋದಿಲ್ಲ ಅನ್ನೋದು ಅನೇಕ ಸಂದರ್ಭಗಳಲ್ಲಿ ಗೊತ್ತಾಗಿರುತ್ತೆ.
ಈಗ ಯಾವುದೇ ಕ್ಷೇತ್ರ ತಗೊಳ್ಳಿ, ಶಿವಮೊಗ್ಗದಲ್ಲಿ ಬ್ರಾಹ್ಮಣರನ್ನ ನಿಲ್ಲಿಸೋದು ಅನ್ನೋ ಲೆಕ್ಕಾಚಾರ ಪ್ರಾಬಬ್ಲಿ ಇಟ್ ಹ್ಯಾಸ್ ನಾಟ್ ವರ್ಕ್ಡ್. ಆ ಥರ ವರ್ಕ್ ಆಗಿಲ್ಲ ಅಂತಂದಾಗ ಕೂಡ ನನಗೆ ಪಕ್ಕದ ರಾಜ್ಯದಲ್ಲೆಲ್ಲೋ ಬ್ರಾಹ್ಮಣರಿಗೆ ಅವಕಾಶ ಸಿಕ್ಕಿಲ್ಲ, ಹಾಗಾಗಿ ಪಕ್ಕದ ಜಿಲ್ಲೆಯಲ್ಲಿ ಸಿಕ್ಕಿಲ್ಲ, ಹಾಗಾಗಿ ಈ ಜಿಲ್ಲೆಯಲ್ಲಿ ಬೇಕು, ಇಲ್ಲಿ ಸಿಗದೆ ಹೋದರೆ ಮತ್ತೊಂದು ಕಡೆ ಬೇಕು, ಅಲ್ಲಿ ಸಿಗದೆ ಹೋದರೆ ಮತ್ತೊಂದು ಕಡೆ. ಡಸ್ ಇಟ್ ವರ್ಕ್? ಕಾಂಗ್ರೆಸ್ ಈ ರೀತಿಯಾಗಿರ್ತಕ್ಕಂಥ ಒಂದು ಹೈಪೋಥಸಿಸ್ ಇಟ್ಕೊಂಡು ಟಿಕೆಟ್ ಹಂಚಿಕೆಯನ್ನು ಮಾಡ್ತಾ ಇದೆ. ಕೆಲವೊಂದು ಸಲ ಇದು ವರ್ಕ್ ಆಗುತ್ತೆ, ಕೆಲವೊಂದು ಸಲ ಇದು ರಿವರ್ಸ್ ಆಗುತ್ತೆ ಅಂತಕ್ಕಂಥ. ಯಾಕಂದರೆ BJP 2008ರಿಂದ ತಂದಿರತಕ್ಕಂಥ ಒಂದು ಟಿಕೆಟ್ ಹಂಚಿಕೆಯ ಮಾನದಂಡ ಏನಿದೆ, ಸಾರಾ ಸಗಟಾಗಿ ಯಾವ ಭಾಗದಲ್ಲಿ ಜಾತಿಯ ಪ್ರಾಬಲ್ಯ ಇದೆಯೋ ಆ ಜಾತಿಗೆ ಸಂಪೂರ್ಣವಾಗಿ ಟಿಕೆಟ್ ಹಂಚತಕ್ಕಂಥ ಒಂದು ಮಾನದಂಡ. ಒಂದಂತೂ ನಿಜ, ಎರಡೂ ಕೂಡ ಒಂದು ರಿವರ್ಸ್. ಒಂದಂತೂ ನಿಜ, ಎಲ್ಲ ಸ್ಥಾನಗಳ ಬಗ್ಗೆನೂ ಕಾಂಗ್ರೆಸ್ ತುಂಬ ಸೀರಿಯಸ್ ಆಗಿದೆ. ನಾನು ಈ ಪ್ರಶ್ನೆ ಯಾಕೆ ಕೇಳ್ತಿದ್ದೀನಿ ಅಂತ ಆಮೇಲೆ ಚರ್ಚೆ ಮಾಡ್ತೀನಿ. ಇಟ್ ಈಸ್ ವೆರಿ ಸೀರಿಯಸ್ ಅಬೌಟ್ ಆಲ್ ಕಾನ್ಸ್ಟಿಟ್ಯೂನ್ಸೀಸ್. ಪ್ರಶಾಂತ್, ನಿಶ್ಚಿತವಾಗಿ ಕಾಂಗ್ರೆಸ್ಗೆ ಈ ಬಾರಿ ಕರ್ನಾಟಕದಲ್ಲಿ ಹೆಚ್ಚು ಸ್ಥಾನಗಳು, ಆಂಧ್ರದ ಅರ್ಧದನ್ನಷ್ಟಾದರೂ ತುಂಬಿಕೊಳ್ಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ನ ಲೆಕ್ಕಾಚಾರ. ಹೀಗಾಗಿ ಅಳೆದು ತೂಗಿ ಜಾತಿ, ವಿನಬಿಲಿಟಿ, ಸಾಮಾಜಿಕ ನ್ಯಾಯ ಎಲ್ಲ ಮಾನದಂಡಗಳನ್ನು ಅಳೆದು ತೂಗಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಸಿಲೆಕ್ಷನ್ಗೆ ಇಳಿದಿದೆ ಅಂತಕ್ಕಂಥದ್ದು. 4 ಸರ್ವೆಗಳನ್ನು ಮಾಡಿಟ್ಕೊಂಡಿತ್ತು. ಒಂದು IB ಸರ್ವೆ, ಒಂದು ಕಾಂಗ್ರೆಸ್ನ ಇಂಟರ್ನಲ್ ಸರ್ವೆ, ಒಂದು ಪ್ರೈವೇಟ್ ಕಂಪ್ನೀಸ್ಗಳು ಮಾಡಿರ್ತಕ್ಕಂಥ ಸರ್ವೆ, ಒಂದು AICC ಅಬ್ಸರ್ವರ್ಸ್ ನೇರವಾಗಿ ಹೋಗಿರ್ತಕ್ಕಂಥ ರಿಪೋರ್ಟ್. ಈ 4 ರಿಪೋರ್ಟ್ಗಳನ್ನ ಇಟ್ಕೊಂಡು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮತ್ತು ದಿಗ್ವಿಜಯ್ ಸಿಂಗ್ ಕುಳಿತಿದ್ದಾರೆ. ತಂದೆ ಆಗಿರ್ತಕ್ಕಂಥ ವೆರಿ ಇಂಟ್ರೆಸ್ಟಿಂಗ್ ಪ್ರಶಾಂತ್. ನೀವು ಇಂಟರ್ನಲ್ ರಿಪೋರ್ಟ್ ಬಗ್ಗೆ ಹೇಳಿದ್ರಿ. ಆ ಇಂಟರ್ನಲ್ ರಿಪೋರ್ಟಿಂಗಿಂದನಾಗಿಯೇ ಒಬ್ಬ ಕೇಂದ್ರ ಮಂತ್ರಿಗೆ ಇನ್ನೂ ಟಿಕೆಟ್ ಸಿಕ್ಕಿಲ್ವಾ ಅನ್ನೋದು ನನ್ನ ಪ್ರಶ್ನೆ. ನಾನು ಮತ್ತೆ ತಮ್ಮ ಹತ್ರ ಬರ್ತೀನಿ. ನಾನು ಕೇಂದ್ರ ಮಂತ್ರಿಯ ವಿಚಾರ ಮಾತಾಡ್ತಾ ಇದ್ದೆ. ನೋ ಸೀಕ್ರೆಟ್ಸ್, ವೀರಪ್ಪ ಮೊಯ್ಲಿ ಅವರಿಗೆ ಮೊದಲನೇ ಪಟ್ಟಿಯಲ್ಲಿ ಸ್ಥಾನ ಸಿಕ್ಕಿಲ್ಲ. ಚಿಕ್ಕಬಳ್ಳಾಪುರದಿಂದ ಇನ್ನೇನು ಅವರು ಕಂಟೆಸ್ಟ್ ಮಾಡೇ ಬಿಡ್ತಾರೆ ಅಂತಿತ್ತು. ಎತ್ತಿನ ಹೊಳೆ ಯೋಜನೆಯನ್ನು ತರಾತುರಿಯಲ್ಲಿ ಎನ್ನಿಲ್ಲದ ಆವೇಶದಿಂದ ಜಾರಿ ಮಾಡಲಿಕ್ಕೆ ಶಂಕುಸ್ಥಾಪನೆ ಮಾಡೇ ಬಿಟ್ಟರು. ಇಷ್ಟೆಲ್ಲ ಮಾಡಿದವರು ಯಾಕೆ ಚಿಕ್ಕಬಳ್ಳಾಪುರಕ್ಕೆ ಕಾಲಿಡಲಿಕ್ಕೆ ಹಿಂಜರಿತಿದ್ದಾರೆ ಅನ್ನೋ ಪ್ರಶ್ನೆ ಬರುತ್ತೆ. ಹಿಂಜರಿತಿದ್ದಾರೆ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ, ಅವರೇ ಹಿಂಜರಿತಿದ್ದಾರೆ ಅನ್ನೋ ಥರದ ವರದಿಗಳಿವೆ. ಪಾರ್ಟಿಯೇ ಅವರನ್ನು ದೂರ ಇಡೋ ಪ್ರಯತ್ನ ಮಾಡ್ತಿದೆ ಅನ್ನೋ ವರದಿಗಳಿವೆ. ಲೆಟ್ಸ್ ಟೇಕ್ ಎ ಲುಕ್ ಅಟ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ನಡೀತಾ ಇರುವಂಥ ಲೆಕ್ಕಾಚಾರಗಳನ್ನು ನೋಡಿದರೆ, ಮೊದಲ ಪಟ್ಟಿಯಲ್ಲಿ ಮೊಯ್ಲಿ ಹೆಸರು ಕೈ ತಪ್ಪಿದ್ದೇಕೆ ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ. ನಾನು ದಿಸ್ ವಾಸ್ ನಾಟ್ ಎಕ್ಸ್ಪೆಕ್ಟೆಡ್, ಎಸ್ಪೆಷಲಿ ಆಫ್ಟರ್ ಎತ್ತಿನಹೊಳೆ ಯೋಜನೆಯ ಶಂಕುಸ್ಥಾಪನೆ ಆದ ನಂತರ ಮೋಲಿಯವರು ಖಂಡಿತವಾಗಲೂ ಇರ್ತಾರೆ ಅಂತಿತ್ತು. ಬಟ್ ಬಹಳ ಪ್ರಮುಖವಾದ ಕಾರಣ ಇವರನ್ನ ಹೊರಗಿಡಲಿಕ್ಕೆ ರಿಲಯನ್ಸ್ ಹಗರಣದ FIR ಮೊಯ್ಲಿಗೆ ಮುಳುವಾಗಿದೆಯಾ ಅನ್ನೋದು. ಇದು ತುಂಬ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಅರವಿಂದ್ ಕೇಜ್ರಿವಾಲ್ ಅವರು ವಿಚಾರವನ್ನು ಎತ್ತಿದ ನಂತರ ಜಾತಿ ಲೆಕ್ಕಾಚಾರದಲ್ಲೂ ವೀರಪ್ಪ ಮೊಯ್ಲಿಗೆ ಹಿನ್ನಡೆ ಆಗಿದೆ ಅನ್ನೋ ವಾದ ಇದೆ. ಪರ್ಯಾಯ ಅಭ್ಯರ್ಥಿಗಳೆಲ್ಲ ಹುಡುಕಾಟದಲ್ಲಿದೆ ಹೈಕಮಾಂಡ್ ಅನ್ನೋ ವಿಚಾರ ಕೂಡ ಇದೆ. ಪರ್ಯಾಯ ಅಭ್ಯರ್ಥಿ ಅಂದರೆ ಯಾರು? ಕರ್ನಾಟಕದವರೇನಾ, ಹೊರಗಡೆಯವರ? ಇವತ್ತು ಬರ್ತಾ ಇರೋ ಒಂದು ಇದನ್ನು ನಾನು ಸುದ್ದಿ ಅನ್ನಲಿಕ್ಕಿಂತ ಒಂದು ರೂಮರ್ ಅಂತ ಹೇಳ್ಬೋದೇನೋ, ತೆಲುಗಿನ ಮೆಗಾಸ್ಟಾರ್ ಚಿರಂಜೀವಿಯವರು ಚಿಕ್ಕಬಳ್ಳಾಪುರಕ್ಕೆ ಬರ್ತಿದ್ದಾರೆ ಸ್ಪರ್ಧೆ ಮಾಡಲಿಕ್ಕೆ ಮೊಯ್ಲಿಯವರ ಜಾಗದಲ್ಲಿ ಅನ್ನೋ ವರದಿ ಬರ್ತಾ ಇದೆ. ಚಿಕ್ಕಬಳ್ಳಾಪುರಕ್ಕೆ ಚುನಾವಣಾ ಪ್ರಚಾರಕ್ಕೆ ಅಂತ ಚಿರಂಜೀವಿಯವರು ಬಂದಾಗೆಲ್ಲ ಅಪಾರ ಜನಸ್ತೋಮ ಸೇರಿರೋದನ್ನು ನಾವು ನೋಡಿದ್ದೀವಿ. ಬಲಿಜ ಸಮುದಾಯವನ್ನು ಗಮನದಲ್ಲಿಟ್ಟುಕೊಂಡು ಅಗೇನ್ ಜಾತಿ ಲೆಕ್ಕಾಚಾರವನ್ನು ನಾವು ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಸೆಲೆಕ್ಷನ್ ಆಫ್ ಕ್ಯಾಂಡಿಡೇಟ್ಸ್. ಆ ಲೆಕ್ಕಾಚಾರ ಕೂಡ ನಡೀತಿದೆಯಾ? ಚಿರಂಜೀವಿಯ ಸೂಪರ್ ಸ್ಟಾರ್ಡಮ್ ಮತ್ತು ಜಾತಿ ಎರಡೂ ಮೊಯ್ಲಿಯವರನ್ನು ಚಿಕ್ಕಬಳ್ಳಾಪುರದಿಂದ ಹೊರಗೆ ತಳ್ತಾ ಇದೆಯಾ ಅನ್ನೋದು ಪ್ರಶ್ನೆ. ನಾನು ಅದ್ರ ಬಗ್ಗೆ ಸ್ಟುಡಿಯೋದಲ್ಲಿರೋ ನನ್ನ ಅತಿಥಿಗಳ ಜೊತೆ ಚರ್ಚೆ ಮಾಡ್ತೀನಿ. ಅದಕ್ಕೆ ಮುಂಚೆ ಒಂದು ಸಣ್ಣ ವಿರಾಮ.